ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ತಪ್ಪು ಮಾಡದೇ ಹೋದರೂ ಕೂಡ ತಪ್ಪಿತಸ್ಥರು ಅಂತ ನಮಗೆ ಸೀಲ್ ಹೊಡೆದು ಬಿಡ್ತಾರೆ. ಅದನ್ನು ಪ್ರೂವ್ ಮಾಡಕ್ಕೆ ಹೋದರೆ ಅವರು ಒಪ್ಕೊಳ್ಳಲ್ಲ. ಇದಕ್ಕೆ ಯಾವ ರೀತಿ ಪರಿಹಾರ ಇದೆ, ಇದನ್ನು ನಮಗೂ ಸ್ವಲ್ಪ ಇದರಿಂದ ಪಾರಾಗುವಂತಹ ಪರಿಹಾರ ಮಾರ್ಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಗಂಡ ಹೆಂಡತಿ ಜಗಳ ಉಂಡು ಮಲಗುವವರೆಗೂ ಅಂತ ಹಿರಿಯರು ಹೇಳಿದ್ದಾರೆ. ಎಷ್ಟೇ ಜಗಳ ಆಡಿದ್ರು ಕೂಡ ಮಲಗಕ್ಕಿಂತ ಮುಂಚೆ ಎಲ್ಲವನ್ನ ತ್ಯಜಿಸ್ಬಿಡ್ಬೇಕು. ಆ ರೀತಿ ಮಾಡೋದಿಲ್ಲ. ಆ ಜಗಳನ ಮಾರನೇ ದಿವಸಕ್ಕೆ ಪೋಸ್ಟ್ಪೋನ್ ಮಾಡ್ತಾರೆ, ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಮಾಡ್ತಾರೆ, ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡ್ತಾರೆ, ಕೆಲವರು ಮುಂದಿನ ವರ್ಷಕ್ಕೂ ಪೋಸ್ಟ್ಪೋನ್ ಮಾಡ್ತಾರೆ. ಇದು ವಿಶೇಷ. ಪ್ರತಿಯೊಂದು ಮನೆಗಳಲ್ಲಿ ನನ್ನ ಅಬ್ಸರ್ವೇಷನ್ ಪವರ್ ತುಂಬ ಚೆನ್ನಾಗಿದೆ. ಎಲ್ಲವನ್ನು ನೋಡ್ತಾ ಇರ್ತೀನಿ, ಇಡೀ ಜಗತ್ತನ್ನು, ನಾಡನ್ನು, ಆ ಚಲನ ವಲನಗಳನ್ನು, ಎಲ್ಲ ಕ್ರಿಯೆಗಳನ್ನು. ಕೇವಲ ಮನುಷ್ಯರು ಮಾಡೋದಲ್ಲ, ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳನ್ನು ಕೂಡ ಬಹಳ ಗಮನ ಕೊಟ್ಟು ನೋಡ್ತಾ ಇರ್ತೀನಿ. ಪ್ರತಿಯೊಂದರಲ್ಲೂ ತತ್ವ ಅಡಗಿದೆ, ಫಿಲಾಸಫಿ ಹುಡುಕ್ಬೋದು, ಆಧ್ಯಾತ್ಮಿಕ ಅಡಕವಾಗಿದೆ ಪ್ರತಿಯೊಂದರಲ್ಲೂ. ಅದನ್ನು ನೋಡ್ತಾ ಇದ್ರೆ ನಿಮಗೂ ಕೂಡ ವಿಷಯಗಳೆಲ್ಲವೂ ತಿಳಿತಾ ಇರುತ್ತೆ. ಉದಾಹರಣೆಗೆ, ನಿಮಗೆ ಮನೆಗಳಲ್ಲಿ ಯಾವ ರೀತಿ ಇರುತ್ತೆ ಈ ಒಂದು ಸನ್ನಿವೇಶವನ್ನು ನೀವು ಕಲ್ಪಿಸ್ಕೊಳ್ಳಿ. ನಿಮಗೂ ಅನುಭವ ಆಗಿರುತ್ತದೆ, ಏನು ಕಲ್ಪಿಸ್ಕೊಳ್ಳೋದು ಬೇಕಾಗಿಲ್ಲ, ನೆನಪಿಸ್ಕೊಂಡ್ರೆ ಸಾಕು. ಗಂಡ ಆಫೀಸಲ್ಲಿ ಎಲ್ಲ ವಸ್ತುಗಳನ್ನು ಟೇಬಲ್ ಮೇಲೆ ಇಟ್ಕೊಂಡಿರ್ತಾನೆ. ಪೂರ್ತಿ ವಸ್ತುಗಳಿದೆ, ಎಲ್ಲ ಅಂಡ್ಕೊಂಡ್ಬಿಟ್ಟಿದ್ದಾನೆ. ಯಾಕೆಂದರೆ ಏನೋ ಪ್ಲ್ಯಾನ್ ಮಾಡಬೇಕು, ಅದನ್ನು ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಹೆಂಡತಿ ಬರ್ತಾಳೆ, ಏನು ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ ಟೇಬಲ್ನ? ಗಲೀಜಾಗಿ ಮಾಡದೇನೆ ಖಂಡಿತವಾಗ್ಲೂ ಮಾಡೋದಕ್ಕಾಗೋದಿಲ್ಲ, ನಾನೆಲ್ಲ ಎತ್ತಿಡ್ತೀನಿ ಅಂತ ಅವಳು ಬಂದ್ಲಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಜೋಡಿಸಿ ಎತ್ತಿಟ್ಬಿಟ್ಟ. ಅವಳು ಹೋದ್ಮೇಲೆ ಮತ್ತೆ ತಿರ್ಗಾ ಎಲ್ಲ ತೆಗೆದಿಟ್ಕೊಂಡ. ಯಾಕೆಂದರೆ ಕೆಲವ್ರಿಗೆ ಆ ರೀತಿ ಅಂಡ್ಕೊಂಡಿದ್ರೆ ಮಾತ್ರ ಏನಾದರೂ ಕ್ರಿಯೇಟಿವ್ ಬರ್ತದೆ, ಕೆಲಸ ಮಾಡೋದಕ್ಕೆ ಸಾಧ್ಯ. ಅಂಡ್ಕೊಂಡಿಲ್ಲ ಅಂದರೆ ಕೆಲಸನೇ ಮಾಡೋಕ್ಕಾಗಲ್ಲ. ಒಂದು. ಎರಡನೇ ಹಂತದಲ್ಲಿ ನೀವು ಅಂಡಲೇಬೇಕು. ಈಗ ಒಂದು ಟೇಬಲ್ ಮೇಲೆ ಇಲ್ಲಿಂದ ನಾನು ಕುಂತಿರೋ ಜಾಗದಿಂದ ಒಂದು 10 ಅಡಿ ದೂರದಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಇಲ್ಲೆಲ್ಲೂ ಇಲ್ಲ ಪ್ಲಗ್ ಪಾಯಿಂಟು. ಅಲ್ಲಿಂದ ಜಂಕ್ಷನ್ ಬಾಕ್ಸ್ ಅಂತ ತಗೊಂಬಂದೆ, ಅದೊಂಥರ ಅಸಹ್ಯ ಕಾಣಿಸುತ್ತೆ. ಆದರೆ ಕೆಲಸ ಆಗಬೇಕು, ಲ್ಯಾಪ್ಟಾಪ್ ಆನ್ ಮಾಡಬೇಕು, ಮೊಬೈಲ್ ಚಾರ್ಜ್ ಹಾಕಬೇಕು, ಅದನ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ರೆ ಇದೇನಿದು ಹಿಂಗೆ ಕಟ್ಕೊಂಡಿದ್ದೀರಾ, ನನಗೆ ಓಡಾಡೋದು ಹೆಂಗೆ, ಬರೋದು ಹೆಂಗೆ? ಸೊ ಓಕೆ, ಆಕೆ ಓಡಾಡ್ತಾಳಲ್ಲ ಅಂದ್ಬಿಟ್ಟು ಪ್ಲಗ್ ತೆಗೆದಿಟ್ಟು ಮತ್ತೆ ತಿರ್ಗಾ ಪ್ಲಗ್ ಅವಳು ಹೋದ್ಮೇಲೆ ಪ್ಲಗ್ ಹಾಕ್ಕೊಳ್ತಾನೆ, ತಿರ್ಗಾ ಹಂಗೆ ಇರ್ತಾಳೆ. ಆದರೆ ಇಲ್ಲಿ ಗಂಡ ಹೋಮ್ ಆಫೀಸ್ ಮಾಡಿಕೊಂಡಾಗ ಮನೆಯಲ್ಲಿ ಈ ರೀತಿ ನಡೆಯುತ್ತೆ. ಹೆಂಡತಿಗೆ ಹೇಗೆ ಬೇಕು ಆಗಿರಬೇಕು ಗಂಡ, ಬಟ್ ಹಂಗೇನಾದರೂ ಇದ್ದರೆ ಇವನ್ ಕೆಲಸಗಳು ಯಾವುದೂ ಆಗೋದಿಲ್ಲ. ಅದೇ ಇವಳು ಬಂದು ನನ್ನ ತಲೆ ತಿಂತಾಳಲ್ಲ ಅಂತೇಳಿ ಗಂಡ ಏನು ಮಾಡ್ದ, ಹೆಂಡತಿಗೆ ಹೋಗ್ಬಿಟ್ಟು, ಏನು ಕಿಚನ್ನಲ್ಲಿ ಸಿಂಕಲ್ಲಿ ಇಷ್ಟೊಂದು ಪಾತ್ರೆಗಳೈತೆ, ಇದೆಲ್ಲ ಗಲೀಜ್ ಕಾಣಿಸಲ್ಲ, ಗಬ್ಬು ವಾಸನೆ ಹೊಡಿತಾ ಇದೆ, ತೊಳೆಯೋದು ಯಾವಾಗ, ದಿನ ಎಲ್ಲ ಏನು ಮಾಡ್ತೀನಿ ನೀನು? ಅದಕ್ಕೆ ಜಗಳ. ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ಲ, ನನಗಿಷ್ಟ ಇಲ್ಲ, ನೀವು ಯಾಕೆ ನನಗೆ ಹಿಂಗೆ ಸಿಂಕನ್ನ, ನಾನು ಹೆಂಗೋ ಕಿಚನಲ್ಲಿ ಹೆಂಗೋ ಮಾಡ್ತೀನಿ ಬರ್ತೀನಿ, ನನಗೆ ಯಾವಾಗ ಫ್ರೀ ಅನ್ಸುತ್ತೆ ಅವಾಗ ನಾನು ತೊಳೆದಿಟ್ಬಿಡ್ತೀನಿ. ನೀವು ರಾತ್ರಿ ಹೊತ್ತು ಯಾವಾಗಾದರೂ ಸಿಂಕ್ ನೋಡಿದ್ದೀರಾ? ಒಂದು ಚೂರು ಇರಲ್ಲ, ಎಷ್ಟು ನೀಟಾಗಿ ಮಡಗಿರ್ತೀನಿ. ಇವಾಗ ಯಾವಾಗಲೋ ಬಂದು ನೋಡ್ಬಿಟ್ಟು ಇವಾಗ ಹಿಂಗೆ ಮಾಡ್ತೀರಾ, ಹಂಗಂಗೆ ಮಾಡಿ ಅಂದರೆ ಆಕೆ ಮಾಡೋದು, ಆಕೆ ತಪ್ಪುಗೆ ಅರ್ಥ ಆಗಲ್ಲ. ಇದು ಹೆಣ್ಣು ಮಕ್ಕಳೆಲ್ಲ, ಗಂಡು ಮಕ್ಕಳು ಈ ರೀತಿ ಇರ್ತಾರೆ. ಆತ ಬೇಕಾದ್ರೆ ಅಂಟ್ಕೊಂಡಿರ್ಬೋದು, ಆದರೆ ಹೆಂಡತಿ ಅಂಟ್ಕೊಂಡಿರ್ಬಾರ್ದು. ಹೆಂಡ್ತಿರು ಅದೇ ಥರ ಇರ್ತಾರೆ, ಹೆಂಡತಿ ಬೇಕಾದ್ರೆ ಅಂಟ್ಕೊಂಡಿರ್ಬೋದು, ಆದರೆ ಗಂಡ ಅಂಟ್ಕೊಂಡಿರ್ಬಾರ್ದು. ಈ ರೀತಿ ಎರಡೂ, ಗಂಡನೂ ಇರ್ತಾನೆ, ಹೆಣ್ಣನ್ನು ಇರ್ತಾಳೆ. ದೊಡ್ಡರಾದ ಅಂತ ಅಕ್ಕಪಕ್ಕದ ಮನೆಯವ್ರು ಕೇಳಿಸೋರೋವರೆಗೂ ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ. ಅಯ್ಯೋ, ಇನ್ನೊಂದ್ಸಲ ಮಾಡಲ್ಲಮ್ಮ, ಆಯ್ತು ಬಿಟ್ಬಿಡು ಅಂತ ಬಿಟ್ಬಿಡ್ತಾನೆ. ಇನ್ನೊಂದ್ಸಲ ಆಫೀಸಿಗೆ ಬಂದಾಗ ಅವಳು ಮತ್ತೆ ತಿರ್ಗಾ ಹೇಳ್ತಾಳೆ, ಇದು ಯಾಕೆ ಇಲ್ಲಿ ಇಟ್ಟಿದ್ದೀರಾ, ಅದು ಯಾಕೆ ಇಲ್ಲಿ ಇಟ್ಟಿದ್ದೀರಾ, ಇದು ಹಿಂಗಿಡ್ಬೇಕಾಯ್ತು, ಹಂಗಿಡ್ಬೇಕಾಯ್ತು, ಈ ಥರ ಅಂಟ್ಕೊಂಡಿದ್ರೆ ಯಾರು ಕಸ್ಟಮರ್ ಬರ್ತಾರೆ, ನಿಮಗೆ ಕೆಲಸ ಮಾಡೋಕ್ಕೆ ಮೂಡ್ ಎಲ್ಲಿಂದ ಬರ್ತದೆ? ಸರಿ, ಅವಳು ಇರೋವರೆಗೂ ಏನು ಮಾಡೋದು ಅಂದ್ಬಿಟ್ಟು ಎತ್ತಿಟ್ಬಿಡ್ತಾನೆ. ತಿರ್ಗಾ ಅವನು ಮನೆಗೆ ಹೋಗ್ತಾನೆ, ಕಿಚನ್ಗೆ ಹೋಗ್ತಾನೆ. ಈ ತರಕಾರಿ ಕಟ್ ಮಾಡ್ತಾಳು ಅಡುಗೆ ಮಾಡೋಕ್ಕೆ, ಎಲ್ಲ ಈರುಳ್ಳಿ ಸಿಪ್ಪೆ, ಕೊರಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಗಲೀಜೆಲ್ಲ ಆಗ್ಬಿಟ್ಟೈತೆ. ಆ ಕೊತ್ತಂಬರಿ ಸೊಪ್ಪನ್ನ ಕಿತ್ತಿದ್ರೆ ಬುಡದಲ್ಲಿ ಮಣ್ಣೆಲ್ಲ ಇರ್ತದೆ, ಅದೆಲ್ಲ ನೋಡಿ, ಇದೆಲ್ಲ ಹೆಂಗೆ ಅಂಡ್ಬಿಟ್ಟಿದ್ಯಾ, ನಾನು ಹೆಂಗೆ ಓಡಾಡಲಿ ಕಿಚನಲ್ಲಿ, ಹೆಂಗೆ ಓಡಾಡಲಿ ನೋಡಿ, ಇಷ್ಟೆಲ್ಲ ಅಂಡ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ. ಅಯ್ಯೋ, ನಾನು ಹಂಗಾದ್ರೆ ಅಡುಗೆನೇ ಮಾಡೋದು ಬೇಡವಾ, ನಾನು ಅಡುಗೆ ಮಾಡೋದು ಹೆಂಗೆ, ಎಲ್ಲ ರೆಡಿಮೇಡ್ ಸಿಗ್ತದೇನೋ, ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿರೋದೇನೋ ಸಿಗ್ತದಾ, ಅಥವಾ ನೀವೇ ಬಂದು ಮಾಡಿ ನೋಡೋಣ ಹೆಂಗೆ ಮಾಡ್ತೀರಾ, ನಾನು ಅಂಟ್ಕೊಳ್ದಿರ ಹೆಂಗೆ ಮಾಡಲಿ ಅದನ್ನು?
ನೀನ್ ಹೆಂಗೆ ಅಂಡ್ಕೊಂಡಿದ್ಯಾ, ಅಂಡ್ಕೊಳ್ದರೆ ಏನು ಮಾಡೋಕ್ಕಾಗೋದಿಲ್ಲ, ಹಂಗೆ ನಾನು ಕೂಡ ಅಂಡ್ಕೊಂಡಿರ್ತೀನಿ ಅಂತಂದ್ರೆ ನಿಮ್ದು ಆಫೀಸ್ ಅದು ಬೇರೆ ಲೆಕ್ಕ. ಆದ್ರೆ ಇದನ್ನ ನೀವು ಮಾಡಿ ತೋರಿಸಿ ನೋಡೋಣ, ಅಂಡದರೆ ಹೆಂಗ್ ಮಾಡ್ಬಿಡ್ತೀರಾ? ಸರಿ, ನಿಂದ ಆಫೀಸ್ ಬೇರೆ ಲೆಕ್ಕ ಅಂದಲ್ಲ, ನೀನೇ ಆಫೀಸಿಗೆ ಬಾ, ನೀನ್ ಮಾಡಿ ತೋರ್ಸು, ನಾನು ಅಡುಗೆ ಮಾಡ್ತೀನಿ. ಹುಡುಗರ ಕೆಲಸ ಹುಡುಗರು ಮಾಡ್ಬೇಕು, ಹಂಗಾರೆ ನೀವೆಲ್ಲ ಬಳೆ ಹಾಕೊಳ್ಳಿ, ಸೀರೆ ಉಟ್ಕೊಳ್ಳಿ, ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ತೀನಿ. ಅಂದ್ರೆ ಪ್ರತಿಯೊಂದು ಹೆಣ್ಣು ಮನೆಗಳಲ್ಲೂ, ಪ್ರತಿಯೊಂದು ಮನೆಗಳಲ್ಲೂ ದಾಂಪತ್ಯದಲ್ಲಿ ಮೂಲವಾಗಿ ಗಂಡ ಹೆಂಡತಿ ಜಗಳ ನಡೀತಾನೆ ಇರುತ್ತೆ ಇದೇ ರೀತಿ. ಇದು ಯಾಕೆ ಹಿಂಗೆ ನಡೆಯುತ್ತೆ ಅಂದರೆ ಅಜ್ಞಾನದಿಂದ, ದಡ್ಡತನದಿಂದ, ಮೂರ್ಖತನದಿಂದ. ಖಂಡಿತವಾಗ್ಲೂ ನೀವು ಕೇಳಿರುವಂತಹ ಒಂದು ಪ್ರಶ್ನೆಗೆ ಇದಕ್ಕೆ ಪರಿಹಾರ ಅಂತ ಏನಿಲ್ಲ, ಆದರೆ ನೀವು ಕಂಡುಕೊಳ್ಬಹುದು. ಸ್ವಭಾವಗಳನ್ನು ತಿಳ್ಕೊಂಡು ಅದ್ರ ಪ್ರಕಾರ ನಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಿ. ಇದನ್ನ ಬಿಟ್ಟು ಆಕೆಯನ್ನ ಬದಲಾಯಿಸ್ಬಿಡ್ತೀನಿ, ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನೀವು ಆಕೆಗೆ ಯಾವುದೇ ಸೈಕಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ, ಯಾರ ಹತ್ರನೇ ಕರ್ಕೊಂಡೋಗಿ, ಯಾವುದೇ ಸೂಕ್ಷ್ಮ ವಿದ್ಯೆಗಳು ಕಲ್ತಿರೋರ ಹತ್ರ ಒಂದು ವಾರ, 15 ದಿವಸ, 1 ತಿಂಗಳು ಸ್ವಲ್ಪ ನಾರ್ಮಲ್ ಆಗಿರ್ತಾಳೆ, ಮತ್ತೆ ಯಥಾಸ್ಥಿತಿಗೆ ಬರ್ತಾಳೆ. ಆ ರೀತಿ ಬಂದಾಗ ಏನಾಗುತ್ತೆ ಅಂದರೆ, ಇದು ಏನೂ ಸಮಸ್ಯೆಗಳಿರಲ್ಲ ಅವ್ರಿಗೆ. ಆ ಸಮಸ್ಯೆಗಳೇ ಅಲ್ಲ, ಅದು ಅವಳ ಮೂಲ ಸ್ವಭಾವ, ಅದು ಅವಳ ಮೂಲ ಗುಣ, ಅದು ಹುಟ್ಟು ಗುಣ. ಸುಟ್ಟರೂ ಹೋಗಲ್ಲ ಅಂತಾರೆ. ಅದೇನು ಅಂತಂದರೆ, ಈ ರೀತಿ ಇರೋರನ್ನ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಇವರೆಲ್ಲ ಒನ್ ವೇ, ಇವ್ರಿಗೆ 2 ವೇ ಗೊತ್ತಿಲ್ಲ. ಬೇರೆಯವ್ರು ಮಾಡೋ ತಪ್ಪು ಇವ್ರ ಕಣ್ಣಿಗೆ ಕಾಣಿಸುತ್ತೆ, ಆದರೆ ಇವ್ರು ಮಾಡೋ ತಪ್ಪು ಬೇರೆಯವ್ರಿಗೆ ಕಾಣಿಸೋದಿಲ್ಲ, ಕಾಣಿಸ್ಬಾರ್ದು, ಹೇಳಲೂಬಾರ್ದು. ಅಕಸ್ಮಾತ್ ಹೇಳಿದ್ರೆ ವರ್ಲ್ಡ್ ವಾರ್ಗಳು ನಡೆಯುತ್ತೆ, ಮನೇಲಿ ಯುದ್ಧಗಳು ಸ್ಟಾರ್ಟ್ ಆಗ್ಬಿಡ್ತವೆ, ಡಿವೋರ್ಸ್ಗಳಾಗುತ್ತೆ, ಲಾಸ್ ಆಗುತ್ತೆ, ಸಾವುಗಳು ಕೂಡ ಜರುಗ್ಬಿಡ್ತವೆ. ಆದ್ದರಿಂದ ಇವರೆಲ್ಲ ಒನ್ ವೇ. ಅದನ್ನ ನೀನು ಒನ್ ವೇ ಅಂತ ಹೇಳಿ ನೋಡಿ, ಅದಕ್ಕೊಂದು ದೊಡ್ಡ ವಾರ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ತಿರ್ಗಾ ನಾನು ಒನ್ ವೇನ, ಹೆಂಗೆ ನಾನು ಒನ್ ವೇ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಇನ್ನೂ ಒನ್ ವೇ, ನಾನಲ್ಲ ಒನ್ ವೇ. ಈ ರೀತಿ ಜಗಳಗಳು, ಮಾತುಕತೆ, ಮನಸ್ತಾಪ, ಇಲ್ಲಿ ನೆಮ್ಮದಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೆಲವರು ಏನೋ ಒಂದೇ ಅನುಭವಿಸೋದು ಕಷ್ಟ, ಇನ್ನು ಬೇರೆ ಕಟ್ಕೊಂಡು ಇನ್ನೊಂದು ಯಾಕೆ ಅನುಭವಿಸೋದು, ಹೆಂಗೋ ಇರ್ತೀನಿ ಅಂತ ಇರ್ತಾರೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಅದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಹಾನೆಸ್ಟಾಗಿ ಹೇಳಿ, ನಿಮ್ಮ ಮನೆಗಳಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಷ್ಟೊಂದು ಮನೆಗಳಲ್ಲಿ ಫಸ್ಟು ಈ ಕಾಮೆಂಟ್ ಮಾಡಿಬಿಡಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಮ್ಮ ಮನೆ ಅದ್ಭುತವಾಗಿದೆ ಅಂತ ನೀವು ಎದೆ ಮುಟ್ಕೊಂಡು ಹೇಳಿ, ಕಾಮೆಂಟ್ ಮಾಡಿ. ನಾನು ನೋಡ್ದಂಗೆ ಸಮಾಜದಲ್ಲಿ ಸುಮ್ಮನೆ ಗಂಡ ಹೆಂಡತಿ ಅಂತ ಹೆಸ್ರಿಗೆ ಮಾತ್ರ ಇರ್ತಾರೆ, ಹೆಸ್ರಿಗೆ ಮಾತ್ರ ಗಂಡ ಹೆಂಡತಿ. ಯಾವುದೇ ಆಂತರಿಕ ಸಂಬಂಧ, ಆಂತರಿಕ ದೂರದ ಬಿಟ್ಬಿಟ್ಟು ದೈಹಿಕವಾಗೂ ಸಂಬಂಧಗಳಿರಲ್ಲ. ಸುಮ್ಮನೆ ಮನೇಲಿ ಇರ್ತಾರಷ್ಟೇ, ಗಂಡ ಹೆಂಡತಿ ಅಂತ ಇರ್ತಾರೆ. ಆದರೆ ಯಾವುದೇ ರೀತಿ ಅವ್ರಿಗೆ ಅಟ್ಯಾಚ್ಮೆಂಟ್ ಅನ್ನೋದು ಇರಲೇ ಇರಲ್ಲ. ಇನ್ನು ಪ್ರೀತಿ ಅನ್ನೋದು ಕೇಳಲೇಬೇಡಿ. ಅಲ್ಲಿ ಕೇವಲ ಜವಾಬ್ದಾರಿಗಳು, ಕರ್ತವ್ಯಗಳು ಮಾತ್ರ ಬದುಕಿರುತ್ತೆ ಹೊರತು ಬೇರೆ ಏನೂ ಬದುಕಿರೋದಿಲ್ಲ. ಇನ್ನೆಲ್ಲ ಸತ್ತೋಗ್ಬಿಟ್ಟಿರ್ತವೆ. ಸುಮ್ಮನೆ ನೆಪ ಮಾತ್ರಕ್ಕೆ ಗಂಡ ಹೆಂಡತಿ, ನಮಗೂ ಒಂದು ಸಂಸಾರ ಇದೆ, ಒಂದು ಮನೆ ಇದೆ, ಕುಟುಂಬ ಇದೆ ಅಂತ ನಡೀತಾ ಇರುತ್ತೆ. ಯಾವುದೇ ರೀತಿ ಮಾನಸಿಕವಾಗಲಿ ಆತ್ಮಿಕವಾಗಲಿ, ಆತ್ಮಿಕ ಅದು ಯಾರಿಗೂ ಗೊತ್ತಿಲ್ಲ ಬಿಡಿ, ಅದು ಬಹಳ ದೂರದ ಮಾತು. ದೈಹಿಕವಾಗೂ ಸಂಪರ್ಕ ಇಲ್ಲ, ಯಾವುದೇ ರೀತಿ ಸಂಪರ್ಕ ಇಲ್ಲ, ಬರೀ ಒಡೆದಾಟ ಬಡದಾಟ. ಅಕಸ್ಮಾತ್ ಅಪ್ಪಿತಪ್ಪಿ ದೈಹಿಕವಾಗಿ ಸಂಪರ್ಕ ಇದ್ದರೂ ಕೂಡ ಅದರಲ್ಲಿ ಸತ್ವ ಇಲ್ಲ. ಈ ಅಘೋರಿಗಳು ಸತ್ತ ಹೆಣಕ್ಕೆ ಸಂಭೋಗ ಮಾಡೋ ರೀತಿಯಲ್ಲಿ ಸುಮ್ಮನೆ ಬದುಕಿರ್ತಾರೆ. ಅಲ್ಲಿ ಏನೋ ಒಂದು ಕ್ರಿಯೆ ನಡೆಯುತ್ತೆ. ಆ ಕ್ರಿಯೆ ನಡೆದ ನಂತರ ಅವನ ಪಾಡ್ಗೆ ಅವನು, ಇವಳು ಪಾಡ್ಗೆ ಇವಳು ಹೋಗ್ತಾರೆ. ಇಷ್ಟು ಬಿಟ್ಟು ಸಮಾಜದಲ್ಲಿ ಸಾಕಷ್ಟು ಮನೆಗಳಲ್ಲಿ ಈ ರೀತಿ ನಡೀತಾ ಇದೆ. ಅಲ್ಲೊಂದು ಬಾಂಡಿಂಗ್ ಅನ್ನೋದಿಲ್ಲ, ಪ್ರೀತಿ ಅನ್ನೋದಿಲ್ಲ. ಎಲ್ಲಿ ಪ್ರೀತಿ ಇರಲ್ಲ ಅಂತಂದರೆ, ಎಲ್ಲಿ ದಬ್ಬಾಳಿಕೆ, ಆಡಳಿತ ಇರುತ್ತೋ, ಕೋಪ ಇರುತ್ತೋ, ಅಹಂಕಾರ ಇರುತ್ತೋ, ಇಲ್ಲಿ ಪ್ರೀತಿ ಇರಲ್ಲ. ಅದು ಓಡೋಗ್ಬಿಟ್ಟಿರ್ತದೆ, ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಓಡೋಗ್ಬಿಟ್ಟಿರುತ್ತೆ. ಆದ್ರಿಂದ ತಪ್ಪು ನಡೆಯೋದು ಸಹಜ, ತಪ್ಪುಗಳು ಮಾಡ್ತಾನೆ ಇರ್ತವೆ. ಅದನ್ನ ತಪ್ಪು ಹೇಳೋದಕ್ಕಿಂತ ತಪ್ಪನ್ನ ಸರಿ ಮಾಡ್ಕೊಂಡು ಹೋಗೋದು ಜೀವನ. ಸರಿ ಮಾಡಿಸೋದು ಜೀವನ ಅಲ್ಲ, ಸರಿ ಮಾಡ್ಕೊಂಡು ಹೋಗೋದು. ಇವಾಗ ಇಲ್ಲಿಂದ ಟೇಬಲಿಂದ ನಾನು ಎದ್ದು ಹೋಗ್ತೀನಿ, ಏನೋ ಬಿದ್ದೋಯ್ತು, ನಾನು ನೋಡ್ಲಿಲ್ಲ, ಅದು ಬಿದ್ದೋಯ್ತು ಅಂತ ನನಗೆ ಗೊತ್ತೂ ಇಲ್ಲ, ಸೀದಾ ಹೋಗ್ಬಿಟ್ಟೆ. ಅಥವಾ ಗೊತ್ತಿದೆ, ಅರ್ಜೆಂಟ್ ಇದೆ, ಅದು ಬರಲಿ, ನನ್ನ ಮಗ ಮಾಡ್ತೀನಿ, ಕಾಯ್ಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು ಬಂದಿದ ತಕ್ಷಣನೇ ಅದನ್ನು ಎತ್ತದೇರ ಅಲ್ಲೇ ಇಟ್ಕೊಂಡು ಪ್ರೂಫ್ಗೆ, ನೋಡು ನೀನು ಎಷ್ಟು ಕೋಪದಿಂದ ಹೋದೆ, ಅದು ಬಿದ್ದೋಯ್ತು, ಯಾರು ಒರೆಸ್ತಾರೆ, ನಿಮ್ಮ ಅಪ್ಪ ಒರೆಸ್ತಾರೆ, ನಿಮ್ಮ ತಾತ ಒರೆಸ್ತಾನ,
ನಿನ್ನ ಸೌತಿ ಬತ್ತಳ ಇದನ್ನ ಎತ್ತಕ್ಕೆ ಹಂಗೆ ಹಿಂಗೆ ಲೊಟ್ಟೆ ಲೊಸ್ಕು ಹಂಗೆ ಹಿಂಗೆ ಮಾಡಿ ಅದೊಂದು ಸಣ್ಣದು 1 ನಿಮಿಷ ಆಗ್ಬೋದು, 2 ನಿಮಿಷ ಆಗ್ಬೋದು. 2 ನಿಮಿಷದಲ್ಲಿ ಅದನ್ನು ಎತ್ತಿಟ್ಬಿಟ್ಟು ಕ್ಲೀನ್ ಮಾಡಿದ್ರೆ ಮುಗ್ದೋಯ್ತು. ಆದರೆ ಅದನ್ನು ಪ್ರೂವ್ ಮಾಡೋದಕ್ಕೋಸ್ಕರ ಅವನು ಸಂಜೆ ಬರೋವರೆಗೂ ಕಾಯ್ಕೊಂಡಿದ್ದು ಜಗಳ ಮಾಡುವಂತಹ ಮನೆಗಳನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಇದು ಬದುಕುವ ರೀತಿ ನೀತಿ ಅಲ್ಲವೇ ಅಲ್ಲ, ಇದೊಂದು ನರಕ. ಎಲ್ಲಿದೆ ನರಕ ಅಂತ ಸಾಕಷ್ಟು ಜನ ಕೇಳಿದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೋಡಿ. ಇದೇ ನರಕ. ಮನೆಯನ್ನ ಮನಸ್ಸನ್ನ ನರಕ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಾನೂ ನೆಮ್ಮದಿಯಾಗಿರಲ್ಲ, ತೃಪ್ತಿಯಾಗಿರಲ್ಲ, ಬೇರೆಯವ್ರಿಗೂ ನೆಮ್ಮದಿಯಾಗಿರಕ್ ಬಿಡಲ್ಲ, ತೃಪ್ತಿಯಾಗಿರಕ್ ಬಿಡಲ್ಲ. ತಪ್ಪುಗಳು ಆದರೆ ಹಾಗೆ ಆಗುತ್ತೆ, ದಿನನಿತ್ಯ ಹಾಗೆ ಆಗುತ್ತೆ. ಅದನ್ನ ಸರಿ ಮಾಡಿ, ಸರಿ ಮಾಡಿಸ್ಬೇಡಿ. ಯಾವಾಗ ನೀವು ಸರಿ ಮಾಡ್ಸಕ್ ಹೋಗ್ತೀರಾ ಅಲ್ಲಿ ನೆಮ್ಮದಿ ಅನ್ನೋದು ಸರ್ವನಾಶ ಆಗ್ಬಿಡುತ್ತೆ, ತೃಪ್ತಿ ಅನ್ನೋದು ಸಿಗೋದಿಲ್ಲ. ಕಲಹಗಳು ಬರ್ತವೆ, ಕಲಹಗಳು ಬಂದರೆ ಸಮಸ್ಯೆಗಳು ಹೆಚ್ಚಾಗ್ತವೆ, ಸಮಸ್ಯೆಗಳು ಹೆಚ್ಚಾಗಿದ್ರೆ ದರಿದ್ರ ಬರ್ತದೆ, ದರಿದ್ರ ಬಂದರೆ ನೀವು ಕೂಡ ಬಡವರಾಗೆ ಉಳಿತೀರ. ಆದ್ದರಿಂದ ನೀವು ಬೆಳಿಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡಿದ್ರೆ ಸಮಸ್ಯೆಗಳನ್ನು ಬಗೆಹರಿಸಿ, ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಿ. ಆದರೆ ಸರಿ ಮಾಡ್ಸಕ್ಕೆ ಹೋಗ್ಬೇಡಿ. ಯಾವಾಗ ನೀವು ಮಾಡ್ಸಕ್ಕೆ ಹೋಗ್ತೀರಾ ಅಲ್ಲಿ ನೀವು ಮುಟ್ಟಾಳರಾಗ್ತೀರ. ನಿಮಗೆ ಕೌಟುಂಬಿಕವಾಗಿ ಸಾಕಷ್ಟು ಅಡೆತಡೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ, ಮಾನಸಿಕವಾಗಿ, ಕೌಟುಂಬಿಕವಾಗಿ. ಈ ಎರಡನ್ನ ಸುಧಾರಣೆ ಮಾಡಬೇಕು. ಆ ಸುಧಾರಣೆ ಮಾಡೋದಕ್ಕೋಸ್ಕರ ಸ್ವಲ್ಪ ಸಾಧ್ಯವಾದಷ್ಟು ನೀವು ಆತ್ಮಸಮೃದ್ಧಿ ಯೋಗವನ್ನು ಕಲ್ತ್ಕೊಳ್ಳಿ. ಜೀವನದ ಎಲ್ಲ ಆಯಾಮಗಳ ಬಗ್ಗೆ, ಎಲ್ಲ ಮಜಲುಗಳ ಬಗ್ಗೆ, ಎಲ್ಲ ಸ್ತರಗಳ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಒಬ್ಬೊಬ್ಬ ವ್ಯಕ್ತಿ ಯಾಕೆ ಹೀಗಿರ್ತಾನೆ, ನಾನೇನು ಮಾಡಬೇಕು, ನಾನು ಯಾವ ರೀತಿ ಅವರ ಹತ್ರ ಸಹಾಯವನ್ನು ಪಡ್ಕೊಳ್ಬೇಕು, ಸಹಾಯ ಪಡ್ಕೊಂಡು ನಾನು ಹೇಗೆ ಅಭಿವೃದ್ಧಿ ಆಗಬೇಕು, ಸಮೃದ್ಧಿಯನ್ನು ಹೊಂದಬೇಕು ಅನ್ನೋದನ್ನು ಈ ಆತ್ಮಸಮೃದ್ಧಿ ಯೋಗ ಹೇಳ್ಕೊಡುತ್ತೆ. 21 ಅತ್ಯದ್ಭುತವಾದ ಜೀವನವನ್ನು ಪರಿವರ್ತನೆ ಮಾಡಬಲ್ಲಂತಹ, ರೂಪಾಂತರಣಗೊಳಿಸಬಲ್ಲಂತಹ ಅಧ್ಯಯನಗಳು 4 ಧ್ಯಾನ ಕ್ರಿಯೆಗಳಿರ್ತವೆ. ಈ 21 + 4 25 ಒಟ್ಟು ಅಧ್ಯಯನಗಳು ನಿಮ್ಮ ಜೀವನವನ್ನು ಇನ್ನೊಂದು ಸ್ತರಕ್ಕೆ, ಇನ್ನೊಂದು ಆಯಾಮಕ್ಕೆ, ಬೇರೊಂದು ಪ್ರಪಂಚಕ್ಕೆ ಕೊಂಡೊಯ್ಯುತ್ತೆ. ಆಫ್ಟರ್ ಕ್ಲಾಸ್, ಬಿಫೋರ್ ಕ್ಲಾಸ್, ಇದು ಎರಡರ ಮೂಲ ವ್ಯತ್ಯಾಸಗಳನ್ನು ಬೇಕಾದ್ರೆ ತಿಳ್ಕೊಳ್ಬಹುದು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಅನಾರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಸೂಕ್ಷ್ಮವಾಗಿರಲಿ, ಸ್ಥೂಲವಾಗಿರಲಿ, ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ. ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ. ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಹಂಚಿ. ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ. ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ 7 ಗಂಟೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.